ನಮಸ್ಕಾರ. ಅದಕ್ಕೆ ರಾಘವೇಂದ್ರ ಸರ್ ಜಾಸ್ತಿನ ಹೊಗಳ್ಬಿಟ್ರು. ಅಂದರೆ ನಾನು ಮಹಾಗುರು ಅಂದ್ಕೊಂಡು ಬಂದರೆ ದೊಡ್ಡ ತಪ್ಪಾಗುತ್ತೆ. ಇಲ್ಲ, ನನಗಿಂತ ಮಹಾಗುರು ಇಲ್ಲಿದ್ದಾರೆ ಒಬ್ಬರು, ಚಿನಿ ಪ್ರಕಾಶ್ ಅವರು. ಯಾಕಂದರೆ ಅವರು ನಮ್ಗೆ ಹೇಳ್ಕೊಟ್ಟವ್ರು. ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ, ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅದೆಲ್ಲ. ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಇದ್ರೂ ಪರವಾಗಿಲ್ಲ, ಜೊತೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಇದೆಯಲ್ಲ, ಪ್ರೋತ್ಸಾಹ ಅದೆಲ್ಲ ಸೇರಿ ಹಿಂಗೆ ಮಾಡಿಸುತ್ತೆ ಹೊರತು ನಾನೇ ಮಾಡಿದೆ ನಾನು ಯಾವಾಗಲೂ ಹೇಳ್ಕೊಳಕ್ಕೆ ಬರೋಲ್ಲ. ಯಾಕಂದರೆ ಒಂದು ಸಪೋರ್ಟ್ ಬೇಕು, ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು. ಇದರಲ್ಲಿ ಆ್ಯಕ್ಚುಲಿ ನೋಡೋಕೆ ಹೋದರೆ ರಕ್ಷಿತ್ ಅವರು, ರಾಘವೇಂದ್ರ ಅವರು, ಅನುಶ್ರೀ ಎಲ್ಲ ಸೀನಿಯರ್ಸ್ ನನಗೆ ಕಂಪೇರ್ ಮಾಡಿದೆ. ನಾನು ಒಂದು 3 years ಆಯಿತು, ಮಾಸ್ಟರ್ 4 years ಆಯಿತು. ಅವ್ರು ನಮಗೆ ಸೀನಿಯರ್ಸ್ ಆ್ಯಕ್ಚುಲಾಗೆ. ಬಟ್ 22 ನಾ ಜಾಯ್ನ್ ಆದಾಗ ನನಗನ್ನಿಸ್ತು, ಕೇಳಿದ್ರೆ ಫಸ್ಟ್ ಟೈಮ್ ಅನುಶ್ರೀ ಕೇಳಿದೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಣ್ಣ ಅಲ್ಲಿ ಬರೋದು? ನನಗೇನು ಅನಿಸಲ್ಲಮ್ಮ, ಇದು ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ನಾನೇ ಬಂದಂಗೆ ಆಯಿತು ಅಂತ ಹೇಳಿದೆ ಅಷ್ಟೇ. ನಾನು ಸಿಂಪಲ್ ವೇ. ಯಾಕಂದರೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು, ಜೊತೆಲಿ ನನ್ನ ಲೈಫ್ಲಿ ಒಂದು ಒಳ್ಳೆ ತಿರುವು ಕೊಡ್ತು. ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರಲಿಲ್ವಾ ಶಿವಣ್ಣನಿಗೆ ಅಂತ ಕೇಳ್ಬೋದು, ಜಾಸ್ತಿ ಇತ್ತು. ಬಟ್ ಅದಾದಮೇಲೆ ಈ DKD ಎಂಟ್ರ್ ಆದಾಗ ಏನು ಗೊತ್ತಿಲ್ಲ, ಒಳ್ಳೆ ವಾಸ್ತು ಅಂತ ಕಾಣುತ್ತೆ. 22 ಫಸ್ಟು ಜೈಲರ್ ಬರುತ್ತೆ, ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಬರುತ್ತೆ. ಫಸ್ಟ್ ಟೈಮ್ ತಮಿಳ್ ಎಂಟ್ರ್ ಆಗ್ತೀನಿ. ಅದೇನೋ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ ಇಲ್ಲಿ. ಫಸ್ಟ್ ಟೈಮು ಜೈಲರ್ ಸೈನ್ ಮಾಡಿದೆ. ನೆಕ್ಸ್ಟ್ ಇಯರ್ DKDದು ಸೀಸನ್ 7 ಜೈಲರ್ ರಿಲೀಸ್ ಆಗುತ್ತೆ. ಆಮೇಲೆ ಯಾವ ಥರ ಹೆಸರು ನನಗೆ ಗೊತ್ತಿಲ್ಲ, ದೇವ್ರಿಗೆ ಕೇಳಬೇಕದು. ಐ ಥಿಂಕ್ ನನಗೆ ಒಂದು ತುಂಬ ಲಕ್ಕಿ ಪ್ಲೇಸ್ DKD ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ರಿಗೂ ಎಷ್ಟು ಲಕ್ಕಿನೋ ನನಗೂ ಐ ಫೀಲ್ ದಟ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ DKD. ಚಿನಿ ಪ್ರಕಾಶ್ ಜೊತೆಲಿ, ರಾಘು ಜೊತೆಲಿ, ಅರ್ಜುನ್ ಜನ್ಯ, ಅನುಶ್ರೀ, ರಕ್ಷಿತ್ ಅವರು, ದೆನ್ ರಾಘವೇಂದ್ರ ಸರ್, ಆಮೇಲೆ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇರೋ ಎಲ್ಲರೂ ಅಷ್ಟೇ. ಯಾಕಂದರೆ ಪ್ರತಿಯೊಬ್ಬರ ಹೆಸರು ಹೇಳ್ತಾ ಹೋಗೋಕ್ಕಾಗಲ್ಲ. ಅವ್ರ ಜೊತೆ ಅನುಭವ, ಕೋಪ ಮಾಡ್ಕೋತೀನಿ, ಅವಾಗವಾಗ ಕೋಪ ಬರುತ್ತೆ. ಬಟ್ ಇದ್ರೂ ನಾನು ತಾಳ್ಕೊತಾರೆ ಪಾಪ. ನಮ್ಮ ಶಿವಣ್ಣ ಏನು ಮಾಡೋಕ್ಕಾಗಲ್ಲ, ಬೈಯೋಕ್ಕೂ ಆಗಲ್ಲ, ಶಿವಣ್ಣನ ಏನು ಮಾಡೋಕ್ಕಾಗತ್ತೆ. ಸೊ ಅದು ನನಗೆ ಉಟ್ಗುಣ. ಅದು ಚಿಕ್ಕ ವಯಸ್ಸಿಂದ ಹಂಗೆ ನಾನು ಬಂದಿದ್ದು, ನನ್ನ ಹಂಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಲ್ಲಿ ಬಂದು ಇದು ಮಾಡಿದ್ದು ಒಂದು ಹೊಸ ಅನುಭವ ಕೊಡ್ತು. ಅದೇ ರೀತಿ ಎಲ್ಲ ಡ್ಯಾನ್ಸರ್ಸು ಅಷ್ಟೇ, ಅವ್ರ ಫ್ಯಾಮ್ಲೀಸ್ ಅಷ್ಟೇ, ಎಲ್ಲರೂ ಬರ್ತಾರೆ. ನಾವೆಲ್ಲ ಒಂದು ಫ್ಯಾಮ್ಲಿ ಥರ ಆಗ್ಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ, ಅಯ್ಯೋ ಬಿಟ್ಟು ಹೋಗಬೇಕಲ್ಲ, ಯಾವಾಗ ತಿರ್ಗ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಸ್ಟಾರ್ಟೆಡ್ ಇದೇ ಥರನೇ ಆಯಿತು. ಈ ವರ್ಷ ಬಂತು 8th ಸೀಸನ್ನು. ನಾನು ಕೇಳ್ತಾ ಇದ್ದೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಆದಷ್ಟು ಬೇಗ. ಇದೊಂದು ಹೊಸ ಸೀಸನ್ ಇದು. ನಾನ್ ಡ್ಯಾನ್ಸರ್ಸ್ ಜೊತೆಲಿ ಡ್ಯಾನ್ಸರ್ಸ್, ಅವ್ರಿಗೂ ಒಂದು ಹೊಸ ಅನುಭವ, ನಮಗೂ ಒಂದು ಹೊಸ ಅನುಭವ. ಭಾಳ ಖುಷಿ ಕೊಡ್ತು. ನಾನು ಇಲ್ಲಿ ಎಲ್ಲ ಡ್ಯಾನ್ಸರ್ಸ್, ಎಲ್ಲ ಮಕ್ಕಳ ಹತ್ರದಿಂದ ನಾನು ಕಲಿತಾ ಇದ್ದೀನಿ. ಆ್ಯಂಡ್ ಮಾಸ್ಟರ್ ಇದ್ದಾರೆ, ಅವ್ರ ಕಮೆಂಟ್ಸ್ ನೋಡಬೇಕು. ಆಮೇಲೆ ಅವ್ರದ್ದೊಂದು ಸ್ಟೈಲ್, ಒಂದು ಡಿಫ್ರೆಂಟ್. ರಾಘವೇಂದ್ರದ್ದು ಒಂದು ಸಾಧು ಸ್ಟೈಲ್ ಇದೆ, ರಕ್ಷಿತ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ. ಯಾವಾಗಲೂ ಅಷ್ಟೇ, ಕೋಪ ಮಾಡ್ಕೊಂಡು ಅಷ್ಟೇ ಫಿನಿಶ್, ಆ ರೀತಿ ಒಂದು ಸ್ಟೈಲು. ನಾವು ಸ್ವಲ್ಪ ಅಲುಫಾಗಿರ್ತೀವಿ, ಹೊರಗಡೆ ಕೋಪ ಇರುತ್ತೆ. ಬಟ್ ಆದರೂ ಪಾಪ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಬೇಕು, ಒಂದು ಮೋಟಿವೇಶನ್ ನಾವು ಕ್ರಿಯೇಟ್ ಮಾಡ್ತೀವಿ. ಒಟ್ಟಿನಲ್ಲಿ DKD ತುಂಬಾ ಒಂದು ಖುಷಿ ಕೊಡುವಂಥ ಜಾಗ. ಇವತ್ತು ನಾನು ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಐ ಜಸ್ಟ್ ಗೋ ಆನ್, ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ. ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಏನು ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ. ಇವತ್ತು ಇಷ್ಟು ಮಟ್ಟಿಗೆ ರೀಚ್ ಆಗ್ತದೆ, ಅದು ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಂತೋಷ. ನಾವು ಎಷ್ಟು ಮಟ್ಟಿಗೆ ನಾವು ಆನೆಸ್ಟಾಗಿರಬೇಕು, ಇಲ್ಲಿ ಬಂದಾಗ ಆನೆಸ್ಟಾಗಿರ್ತೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ದುಡ್ಡುಗೋಸ್ಕರ ಅಂದರೆ ಕಷ್ಟ ಆಗ್ಬಿಡುತ್ತೆ. ದುಡ್ಡುಗೋಸ್ಕರ ಬಂದಿಲ್ಲ, ನಾಲೆಜ್ಗೋಸ್ಕರ ಬಂದಿದ್ದೀವಿ, ಒಂದು ಫನ್ಗೋಸ್ಕರ ಬಂದಿದ್ದೀವಿ, ಒಂದು ಜನಗಳಿಗೆ ಒಂದು ಎಮೋಷನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿರೋ ಎಲ್ಲರ ಭಾವನೆನೂ ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಅರ್ಥ ಕೊಡಬೇಕು ಅಂತ ಬಂದಿದ್ದೀವಿ. DKD ವೇದಿಕೆನೇ ಅದು. ಯಾಕಂದರೆ ಬರೀ ಅವ್ರು ಬಂದು ಡ್ಯಾನ್ಸ್ ಮಾಡೋದಲ್ಲ, ಅವ್ರ ಜೀವನದಲ್ಲಿ ಒಂದು ಅರ್ಥ ಕೊಡುತ್ತೆ DKD. ಯಾಕಂದರೆ ನನಗೆ ಎಷ್ಟೋ ಜನಕ್ಕೆ ಒಂದು ಅರ್ಥ ಕೊಟ್ಟಿದೆ. ಇವತ್ತು ಇಲ್ಲಿ ಮೆಂಟರ್ಸ್ ಇರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ರಿಗೂ ಆಗಿದೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ DKD. ಅಷ್ಟು ಹೇಳಕ್ಕೆ ನಂಗೆ ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಖುಷಿಯಾಗುತ್ತೆ ರಾಘು. ಐ ಥಿಂಕ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಎ ಮೆಂಬರ್ ಆಫ್ DKD ಆ್ಯಂಡ್ ಆಲ್ ದ ಡ್ಯಾನ್ಸರ್ಸ್ ಇರ್ಬೋದು. ಐ ಥಿಂಕ್ ನಾನೇನು ರಫಾಗಿ ಮಾತಾಡಿಲ್ಲ ಅಂತ ಕಾಣುತ್ತೆ ಯಾರ ಹತ್ರನೂ. ಐ ಥಿಂಕ್ ಐ ಆಮ್ ವೆರಿ ಸಾಫ್ಟ್ ನೇಚರ್ಲಿ. ಆ್ಯಂಡ್ ಡ್ಯಾನ್ಸಿಂಗ್ ನಂಗೆ ತುಂಬ ಇಷ್ಟ. ಅದು ಯಾವಾಗ ಕರೆದ್ರೂ ಬಂದು ಆಡ್ಬಿಡ್ತೀನಿ. ಅದು ಏನೋ ಗೊತ್ತಿಲ್ಲ, ಡ್ಯಾನ್ಸಿಂಗ್ ಅಂದ್ರೇ ಆಡಬೇಕು ಅನಿಸುತ್ತೆ. ಅದೇನೋ ಒಂದು ಆ ರ್ಯಾಂಪ್ ನೋಡಿ, ಅದು ನನ್ನ ಜಾಗ. ನೀವೆಲ್ಲ ಕಾಲು ತುಳಿತಾ ಇದ್ದೀರ, ಅದು ಪಾಪ ನನ್ನ ರ್ಯಾಂಪ್ ಎಷ್ಟು ಬಯಸ್ಕೊತಿದೆ ಅಂದರೆ ಮೀಡಿಯಾದವ್ರು ನಿಜವಲ್ವೇ ನೋಡಿ. ಪಾಪ ನಾನು ರ್ಯಾಂಪ್ನ ತುಳಿತಾ ಇದ್ರೆ ಮುತ್ತೆಲ್ಲ ಕೊಟ್ಟಿದ್ದ ಜಾಗ ನಾನು. ಹಾಂ, ಆಯಿತಾ? ಅಂಥ ಜಾಗ ನನಗೆ ಐ ಕ್ಯಾನ್ಟ್ ಫರ್ಗೆಟ್ ದಟ್ ರ್ಯಾಂಪ್. ಆಮೇಲೆ ರಾಘು ಆಗಲಿ, ನೈಸ್ ರಕ್ಷಿತ್ ಅವರಾಗಲಿ, ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಅನುಶ್ರೀ, ಚಿನಿ ಪ್ರಕಾಶ್ ಮಾಸ್ಟರು. ಒಟ್ಟಿನಲ್ಲಿ DKD ಇಸ್ ಅ ಪ್ರಾಪರ್ ಟೆಂಪಲ್, ಒಂದು ದೇವಸ್ಥಾನ ಅದು. ಎಲ್ಲರೂ ಬರ್ತಾಯಿದ್ದೀರಾ, ಅನುಭವಿಸಿ, ಕಲ್ತ್ಕೊಳ್ಳಿ, ಮೋಟಿವೇಟ್ ಮಾಡಿ. ಜನ ನಿಮ್ಗೆ ಇಷ್ಟ ಆದರೆ ನಮಗೂ ಇಷ್ಟ ಆದಂಗೆ. ಥ್ಯಾಂಕ್ ಯು. ಸಾರಿ, ಮೊದಲ ಗೀತನ ಬಗ್ಗೆ ಹೇಳೋದು ಮರ್ತುಬಿಟ್ಟೆ ಆ್ಯಕ್ಚುಲಾಗಿ.
ಆಮೇಲೆ ಎಲ್ಲಿ ಗೀತನ ಬಗ್ಗೆ ಹೇಳಿದ್ರೆ ಅವ್ರ ಮನೆಯವ್ರ ಬಗ್ಗೆ ಅವರೇ ಹೇಳ್ತಾರೆ ಅಂತ ಹೇಳಿ ಅಂದ್ಕೊಳ್ಬೋದು. ಬಟ್ ಒನ್ ಥಿಂಗ್ ಗೀತನ ಬಗ್ಗೆ ಹೇಳ್ಬೇಕಂದ್ರೆ ಅವರು ತೋರಿಸೋ ಪ್ರೀತಿ, ಇವತ್ತು ನಾವು ಇಷ್ಟರ ಮಟ್ಟಿಗೆ ಕೆಲಸ ಮಾಡ್ತೀವಿ ಅಂದರೆ ಅದು ಅವ್ರ ಸಪೋರ್ಟ್ ಇಲ್ಲದೆ ಹೋದರೆ ಶಿವಣ್ಣ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಹೆಂಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಆ ರೀತಿ ನೋಡ್ಕೊಂಬಂದು ಗೀತಾ ನನ್ನ ಅದೇ ಥರ ನೋಡ್ಕೊಂಡಿದ್ದಾರೆ. ಇದು ಮಾಡ್ಕೊಂಬತ್ತಾರೆ. ಬೇಕಿಂಗ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಪ್ರತಿಯೊಬ್ರಿಗೂ ಕೇಕ್ ತಂದರೆ ಅವ್ರು ಏನಂದ್ರೆ ಅದು ತಿಂದ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಅವ್ರಿಗೆ. ಸೊ ಅದು ನಿಜವಾಗ್ಲೂ ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಿಘ್ನೇಶು, ಬಾಸ್ಕಿ, ವರುಣ್ ಹಾಗೂ ಎಲ್ಲ ಕಾಸ್ಟ್ಯೂಮರ್ಸು, ಸೆಟ್ ಪೀಪಲ್ಸ್, ಆಮೇಲೆ ಪ್ರೇಮ್ ಅಂತ ಒಬ್ರು ಕರಿತಾ ಇರ್ತಾರೆ ಇವರು, ನಮ್ಮ ಕೊರಿಯೋಗ್ರಾಫರ್ಸ್, ಪ್ರಕಾಶ್, ಎಲ್ಲ ಕೊರಿಯೋಗ್ರಾಫರ್ಸ್ ಇರ್ಬೋದು, ಮೋಹನ್ ಇದ್ದಾರೆ, ಆಮೇಲೆ ಸಂತು, ರವಿ, ರಾಹುಲ್, ರುದ್ರ, ಅರುಣ್, ಮಂಜು, ವಸಂತ್. ಸೊ ಇವರೆಲ್ಲರೂ ನಮ್ಮ ಡಿಕೆಡ್ಗೆ 2 ಕಣ್ಣಂದರೆ ಇವ್ರಿಗೆ 6 ಕಣ್ಣು ಎಲ್ಲರೂ. ಪ್ರತಿಯೊಬ್ಬರು ದೇ ಆರ್ ವೆರಿ ಗುಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಡಿಕೆಡ್ ಎ ವೆರಿ ಬಿಗ್ ಸಕ್ಸಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.